ಅತ್ತೆ, ದಯವಿಟ್ಟು ನನಗೆ ಯಾರ ಜೊತೆ ಮಾತಾಡೋದಕ್ಕೂ ಮನಸ್ಸಿಲ್ಲ. ದಯವಿಟ್ಟು ನನ್ನನ್ನು ಒಬ್ಬಳನ್ನೇ ಬಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು. ಪ್ಲೀಸ್ ಇಲ್ಲಿಂದ ಹೊರಟೋಗಿ. ಖುಷಿ, ನಾನಿವಾಗ ಗಟ್ಟಿ ಮನಸ್ಸು ಮಾಡಿ ಧೈರ್ಯ ಮಾಡಿ ಇಲ್ಲಿ ಬಂದಿದ್ದೀನಿ ನಿನ್ನ ಜೊತೆ ಮಾತಾಡಬೇಕು ಅಂತ. ಇವಾಗ ನೀನು ನನ್ನ ಮಾತು ಕೇಳಲೇಬೇಕು. ಅತ್ತೆ, ನನಗೆ ಯಾರ ಜೊತೆ ಮಾತಾಡೋದಕ್ಕೂ ಇವಾಗ ಇಷ್ಟ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇಲ್ಲಿಂದ ಹೋಗಿ. ಖುಷಿ, ಇಲ್ಲಿಂದ ಅಲ್ಲ, ನಾನು ಈ ಮನೆಯಿಂದನೇ ಹೋಗ್ತಾ ಇದ್ದೀನಿ. ಆದರೆ ಹೋಗೋಕ್ಕಿಂತ ಮುಂಚೆ ಏನು ಸತ್ಯ ಇದೆ ಅನ್ನೋದನ್ನು ನಾನು ನಿನ್ನ ಹತ್ರ ಹೇಳಲೇಬೇಕು. ಅದಕ್ಕೋಸ್ಕರ ಬಂದಿದ್ದೀನಿ. ದಯವಿಟ್ಟು 5 ನಿಮಿಷ ನಾನು ಹೇಳೋದನ್ನು ಕೇಳಮ್ಮ. ನಾನು ಹೇಳೋದನ್ನು ಕೇಳಿದ ಮೇಲೆ ನೀನು ಏನು ನಿರ್ಧಾರ ತಗೋತೀಯ ನಿನಗೆ ಬಿಟ್ಟಿದ್ದು. ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು? ಹೌದಮ್ಮ ಖುಷಿ, ನಿನ್ನ ಜೀವನ ಹಾಳಾಗೋಕ್ಕೆ ಮೇನ್ ಕಾರಣನೇ ನಾನು. ಅತ್ತೆ, ಏನು ಹೇಳ್ತಾ ಇದ್ದೀರಾ ನೀವು? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿಜನಮ್ಮ ಖುಷಿ, ನಿನ್ನ ಜೀವನ ಇಷ್ಟೆಲ್ಲ ಹಾಳಾಗೋಕ್ಕೆ ನಾನೇ ಕಾರಣ. ನನ್ನ ಜೀವನ ಹಾಳಾಗೋಕ್ಕೆ ನೀವು ಹೆಂಗೆ ಕಾರಣ ಆಗ್ತಿರತ್ತೆ? ಎಲ್ಲ ನನ್ನ ಹಣೆ ಬರ. ನಾ ಪಡ್ಕೊಂಬಂದಿದ್ದಷ್ಟೇ. ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೇನೋ, ಅದಕ್ಕೆ ಈ ಜನ್ಮದಲ್ಲಿ ಅಂಥ ಗಂಡ ನನಗೆ ಸಿಕ್ಕಿದ್ದು ಅಷ್ಟೇ. ಅದಕ್ಕೆ ನೀವೆಲ್ಲ ಏನು ನೋವು ಮಾಡ್ಕೋಬೇಡಿ ಅತ್ತೆ, ದಯವಿಟ್ಟು ಪ್ಲೀಸ್. ಇಲ್ಲಮ್ಮ ಖುಷಿ, ನಿನ್ನ ಗಂಡ ಭಾಳ ಒಳ್ಳೆಯವರು, ದೇವ್ರಂಥ ಮನುಷ್ಯ ನಿನ್ನ ಗಂಡ. ಅಂಥ ಗಂಡನ ಪಡೆಯೋಕೆ ನೀನು ಪುಣ್ಯ ಮಾಡಿದಿ. ಅದನ್ನು ನೀನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅತ್ತೆ, ನೀವ ಈ ಮಾತನ್ನು ಹೇಳ್ತಾ ಇರೋದು? ಹೌದಮ್ಮ ಖುಷಿ, ಹೌದು. ನಿನ್ನ ಗಂಡ ನಿನ್ನ ಮೇಲೆ ಜೀವನ ಇಟ್ಟಿದ್ದಾನೆ. ನಿನ್ನ ಗಂಡ ಯಾವ ಹುಡುಗಿ ಜೊತೆನೂ ಅಫೇರ್ ಇಲ್ಲ. ನಾನೇ ಅದನ್ನು ಹುಟ್ಟಿಸ್ಕೊಂಡು ಹೇಳಿದ್ದು ಅಷ್ಟೇ. ನಿನ್ನ ಗಂಡ ನಿನ್ನನ್ನು ಬಿಟ್ಟು ಕನಸಲ್ಲೂ ಯಾವ ಹುಡುಗಿನೂ ನೆನೆಸ್ಕೊಳಲ್ಲಮ್ಮ. ಅಂಥ ದೇವ್ರಂಥ ಮನುಷ್ಯ ನಿನ್ನ ಗಂಡ. ಏನು ಹೇಳ್ತಾ ಇದ್ದೀರಾ ನೀವು? ಹ್ಞೂ ನಮ್ಮ ಖುಷಿ, ನೀನು ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಿಲ್ಲಲ್ಲ. ಸಾಗರ್ಗೆ ಹೇಗಾದರೂ ಮಾಡಿ ನನ್ನ ಮಗಳನ್ನ ಕೊಡಬೇಕಂತ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನೀನು ಬೇಡ ಅಂದಿದ್ದಕ್ಕೆ ಈ ಮನೆಯಾಗ ಎಲ್ಲರೂ ನನ್ನ ಮಗಳು ಈ ಮನೆ ಸೊಸೆ ಆಗಕ್ಕೆ ಬೇಡ ಅಂತಂದರು. ಆ ಕಾರಣಕ್ಕೋಸ್ಕರ ನಿನ್ನ ಜೀವನನ ಹಾಳು ಮಾಡಬೇಕು ಅಂತ ನಾನು ಸುಳ್ಳು ಹೇಳಿದೆ. ನಿನ್ನ ಗಂಡಗ ಬೇರೆ ಹುಡುಗಿ ಜೊತೆ ಅಫೇರ್ ಐತಂತಂದು. ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು? ಇಷ್ಟೆಲ್ಲ ಎದಕ್ಕೆ ಮಾಡಿದ್ರಿ ನೀವು? ಹಾಂ, ಬರೀ ನಾನು ನಿಮ್ಮ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳ್ದೇ ಇರೋದಕ್ಕೋಸ್ಕರ ನನ್ನ ಜೀವನನ ಹಾಳು ಮಾಡಿದ್ರೆ ನೀವು? ನನ್ನ ಜೀವನದ ಜೊತೆ ಆಟ ಆಡಿದ್ರೆ ನೀವು? ಹೌದಮ್ಮ ಖುಷಿ, ನನ್ನ ಮಗಳು ಈ ಮನೆ ಸೊಸೆ ಆಗಲ್ಲ ಅಂತ ಕೇಳಿದ ತಕ್ಷಣ ನನ್ನ ಮಗಳು ಸಾಯೋದಕ್ಕೆ ಹೋಗಿದ್ಲು. ಎಷ್ಟು ದಿನ ಮಾನಸಿಕ ಆಗಿದ್ಲು ಗೊತ್ತಾ? ಅವಳನ್ನು ಮಾನಸಿಕ ತಂದಿಂದ ಹೊರಗಡೆ ತರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನನ್ನ ಮಗಳು ಅಷ್ಟೆಲ್ಲ ನೋವು ಅನುಭವಿಸಿದ್ದಾಳೆ. ಅಂದಮೇಲೆ ಇವ್ರು ಯಾರೂ ಖುಷಿಯಿಂದ ಇರಬಾರ್ದು ಅಂತ ಅನ್ನೋದಕ್ಕೋಸ್ಕರನೇ ನಿನ್ನ ಜೀವನನ ನಾನು ಹಾಳು ಮಾಡಿದೆ. ಅತ್ತೆ, ಇಷ್ಟೆಲ್ಲ ಕೆಟ್ಟದಾಗಿ ಯೋಚನೆ ಮಾಡಿದ್ರಾ ನೀವು? ಹಾಂ, ನೀವು ನನ್ನ ತಮ್ಮನಿಗೆ ನಿಮ್ಮ ಮಗಳನ್ನ ತೊಗೊಳೋದು ಬೇಡ ಅಂತ ಅಂದಿದ್ದಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡಿಟ್ರ ನೀವು? ಹಾಗಾದರೆ ಶಶಿರಂದು ಇದರಲ್ಲಿ ಏನೂ ತಪ್ಪಿಲ್ವಾ? ಇಲ್ಲಮ್ಮ, ಇದರಲ್ಲಿ ಶಶಿರಂದು ಏನೂ ತಪ್ಪಿಲ್ಲ. ಈ ಆಸ್ತಿ ಮೇಲೇನೂ ಕಣ್ಣಾಕಿಲ್ಲ. ನಾನೇ ನಿನ್ನ ಹತ್ರ ಬಂದು ಸುಳ್ಳು ಹೇಳಿದ್ದು. ನಿನಗೆ ಶಶಿರನ ಮೇಲೆ ಕೆಟ್ಟ ಭಾವನೆ ಹುಟ್ಟಬೇಕು, ಅವನನ್ನು ನಿನ್ನಿಂದ ಹೇಗಾದರೂ ದೂರ ಮಾಡಬೇಕು ಅಂತಲೇ ಎಲ್ಲರಿದ್ದಾಗ ಶಶಿರಿಗೆ ಅವಮಾನ ಆಗೋ ಹಾಗೆ ಮಾಡಿದೆ. ನಿನಗೆ ಅವನ ಮೇಲೆ ಅಸಹ್ಯ ಹುಟ್ಟೋ ಹಾಗೆ ಮಾಡಿದೆ. ಅವನ ಹತ್ರ ಆಸ್ತಿ ಅಂತಸ್ತು ಏನೂ ಇಲ್ಲ ಅಂತಂದು ನೀನೇ ಅವನನ್ನು ದೂರ ಮಾಡಬೇಕು. ಹಾಗೆಲ್ಲ ಮಾಡಿದ್ದು ನಾನೇ ಖುಷಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನನಗೆ ಗೊತ್ತು ಇದೆಲ್ಲ ಮಾಡಿದ್ದನ್ನು ತಪ್ಪೆ ಅಂತ. ಆದರೆ ನನಗವಾಗ ನನ್ನ ಮಗಳಿಗಾಗಿರೋ ನೋವು ಅಷ್ಟೇ ನನ್ನ ಕಣ್ಮುಂದೆ ಬಂತು ಹೊರತು ನಿಮ್ಮದು ಜೀವನ, ನಿಮ್ಮೆಲ್ಲರ ಕಣ್ಣೀರು ನನ್ನ ಕಣ್ಣು ಮುಂದೆ ಬರಲಿಲ್ಲಮ್ಮ. ನನ್ನಿಂದ ಆಗಿರೋ ದೊಡ್ಡ ತಪ್ಪಿದು. ಅದಕ್ಕೋಸ್ಕರ ಇವಾಗ ನಾನೇ ನಿನ್ನ ಹತ್ರ ಬಂದಿದ್ದನ್ನೆಲ್ಲ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಇದರಲ್ಲಿ ನೇತ್ರಾದು ಏನೂ ತಪ್ಪಿಲ್ಲ. ನಿಜ ಹೇಳಬೇಕಂದ್ರೆ ಇದನ್ನೆಲ್ಲ ನಾನು ನಿನ್ನ ಹತ್ರ ಬಂದು ಹೇಳೋದಕ್ಕೆ ಮೇನ್ ಕಾರಣನೇ ನೇತ್ರ ನಿನಗೆ ಒಳ್ಳೇದಾಗಲಿ, ನಿನ್ನ ಸಂಸಾರಕ್ಕೆ ಒಳ್ಳೇದಾಗಲಿ ಅಂತ ಹೋರಾಡ್ತಾ ಇದ್ದಾಳೆ. ಇದರಲ್ಲಿ ಅವಳದು ಏನೂ ಸ್ವಾರ್ಥ ಇಲ್ಲ. ನೀನು ಮತ್ತು ಶಶಿರ್ ಇಬ್ಬರು ಖುಷಿಯಾಗಿ ಜೊತೆಯಲ್ಲಿ ಇರಬೇಕು ಅನ್ನೋದೇ ನೇತ್ರ ಆಸೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಇಷ್ಟೆಲ್ಲ ನಿನ್ನ ಹತ್ರ ಬಂದು ನನ್ನ ತಪ್ಪನ್ನು ನಾನು ಒಪ್ಕೊಳ್ಳೋದಕ್ಕೆ ಕಾರಣವೂ ನೇತ್ರನೇ. ದಯವಿಟ್ಟು ಆಕೆ ಜೀವನಕ್ಕೂ ಏನೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋ ಖುಷಿ, ಪ್ಲೀಸ್. ಅಯ್ಯೋ ದೇವ್ರಿ, ಶಶಿ ಎಷ್ಟು ನನ್ನ ಹತ್ರ ಹೇಳಿದ್ರು. ಆದರೆ ನಾನು ಶಶಿದಿಂದ ಒಂದು ಸಲ ಕೂಡ ನಾನು ಶಶಿದ ಮಾತು ಕೇಳಲಿಲ್ಲ. ಅವನು ಹೇಳಿದ, ನಾನು ನಿನ್ನನ್ನು ಬಿಟ್ಟು ಮತ್ತು ಯಾರನ್ನೂ ಇಷ್ಟಪಟ್ಟಿಲ್ಲ ನನ್ನ ಜೀವನದಲ್ಲಿ. ನಾನು ಇಷ್ಟಪಟ್ಟಿದ್ದು ನಿನ್ನನ್ನೇ. ನೀನು ಆಸ್ತಿ ಬೇಡ, ಏನು ಬೇಡ, ನೀನಿದ್ರೆ ಸಾಕು ಅಂತ ಎಷ್ಟು ಸಲ ಹೇಳಿದ ಶಶಿರ್. ಆದರೆ ನಾನು ಅವನ ಮಾತನ್ನು ಕೇಳಲಿಲ್ಲ. ಅಯ್ಯೋ ದೇವ್ರಿ, ಎಂಥ ಬಂಗಾರದಂಥ ಗಂಡನ್ನು ನಾನು ದೂರ ಮಾಡ್ಕೊಂಡ್ಬಿಟ್ಟೆ. ಖುಷಿ, ನೀನು ಅಳಬೇಡ. ಇವಾಗ ಅಳ್ಕೋತಾ ಕೂತ್ಕೊಂಡ್ರೆ ಏನು ಸಮಸ್ಯೆ ಬಗೆಹರಿಯೋದಿಲ್ಲ. ನಿನ್ನ ಗಂಡನ ಹತ್ರ ಹೋಗಿ ನಿಂದೆ ತಪ್ಪಾಯಿತು ಅಂತ ಒಂದೇ ಒಂದು ಸಲ ಕ್ಷಮೆ ಕೇಳಿಬಿಡು. ನಿನ್ನ ಗಂಡ ನಿನ್ನನ್ನು ಕ್ಷಮಿಸ್ತಾನೆ. ಇನ್ನೂ ನಿನ್ನ ಗಂಡ ನಿನಗೋಸ್ಕರ ಕಾಯ್ತಾ ಇದ್ದಾನೆ.
ಯಾವ ಮುಖ ಇಟ್ಕೊಂಡು ಹೋಗಲಿ ನಾನು ಶಶಿರ ಹತ್ರ? ಹಾಂ, ಯಾವ ಮುಖ ಇಟ್ಕೊಂಡು ಹೋಗಲಿ? ಎಷ್ಟೆಲ್ಲ ಕೆಟ್ಟ ಕೆಟ್ಟ ಮಾತಾಡಿದೆ, ಅವನು ಈ ಮನೆಯಿಂದ ಹೊರಗಡೆ ಹಾಕಿದೆ, ಎಲ್ಲರ ಮುಂದೆನೂ ಅವಮಾನ ಮಾಡಿದೆ. ಹಾಂ, ಇವಾಗ ನಾನು ಯಾವ ಮುಖ ಇಟ್ಕೊಂಡು ಹೋಗಲಿ ಶಶಿರ ಹತ್ರ? ದಯವಿಟ್ಟು ಖುಷಿ, ಅಳೋದಕ್ಕೆ ಹೋಗಬೇಡ. ಶಶಿ ನಿನಗೋಸ್ಕರ ಕಾಯ್ತಾ ಇದ್ದೇನೆ. ನೀನು ಒಂದು ಸಲ ಹೋಗಿ ಶಶಿರ ಹತ್ರ ನಂದು ತಪ್ಪಾಯಿತು ಅಂತ ಹೇಳಿದರೆ ಸಾಕು. ದಯವಿಟ್ಟು ಅವ್ನು ನಿನ್ನನ್ನು ಕ್ಷಮಿಸ್ತಾನೆ. ಇದು ಒಂದು ಮಾತು ನನ್ನ ಕೇಳು ಖುಷಿ, ಪ್ಲೀಸ್. ಖುಷಿ, ಖುಷಿ, ಏನಾಯ್ತಮ್ಮ? ಎದ್ದಳು ಖುಷಿ, ಖುಷಿ. ಅಯ್ಯೋ ಖುಷಿ, ಏನಾಯ್ತಮ್ಮ ನಿನಗೆ? ಏನಾಯ್ತು? ನೈನಾ, ಏನು ಮಾಡಿದ್ದೀನಿ ನನ್ನ ಮಗಳಿಗೆ? ನನ್ನ ಮಗಳು ಯಾಕೆ ಇಲ್ಲಿ ಹಿಂಗೆ ಬಿದ್ದಿದ್ದಾಳೆ? ಅಯ್ಯೋ ಅತಿಯಮ್ಮ, ಅದನ್ನೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ಸಾಗರ್, ಮೊದಲೋಗಿ ಒಂದು ಗ್ಲಾಸ್ನಲ್ಲಿ ನೀರು ತೊಗೊಂಬ ಹೋಗಪ್ಪ, ಬೇಗ ಹೋಗು. ಮಮ್ಮಿ ತಗೋರಿ ಇಲ್ಲಿ ನೀರು. ಮೊದಲು ಅಕ್ಕನ ಮುಖದ ಮೇಲೆ ನೀರು ಹಾಕ್ರಿ. ಖುಷಿ, ಹುಷಾರಾಗಿದ್ದಳಮ್ಮ, ಎದ್ದಳಮ್ಮ, ಹುಷಾರಾಗಿದ್ದ. ಖುಷಿ, ಖುಷಿ, ಮೆಲ್ಲಿಗೆದ್ದಳಮ್ಮ. ಇಲ್ಲಿ ಕುತ್ಕೊಳ್ಳಂತಿ ಅಂತ ಸೊಕಾಸಿದ್ದಳ ಮೇಲೆ. ಖುಷಿ, ಈಗ ಹೆಂಗದಿಯಮ್ಮ? ನೀನು ನಿನ್ನೆಯಿಂದ ಏನೂ ಸರಿಯಾಗಿ ಊಟನೇ ಮಾಡಿಲ್ಲಲ್ಲ. ನೋಡು, ಇಷ್ಟು ನಿಶಕ್ತಿ ಆಗಿದೆ ನಿನ್ನ ಬಾಡಿ ಅಂತಂದು. ಈ ಹಾಳಾದ ನೇತ್ರನಿಂದ ಇನ್ನೂ ಏನೇನು ಅನುಭವಿಸ್ಬೇಕು ನನ್ನ ಮನೆಯಲ್ಲಿ. ಮಮ್ಮಿ, ದಯವಿಟ್ಟು ನೇತ್ರನಿಗೆ ಏನು ಬೈಯೋದಕ್ಕೆ ಹೋಗ್ಬೇಡ್ರಿ ಮಮ್ಮಿ. ಇದರಲ್ಲಿ ನೇತ್ರಂದು ಏನೂ ತಪ್ಪೆಲ್ಲ ಇರೋದು ನಂದೇ. ಯಾಕೆ ಖುಷಿ, ಏನೇನೋ ಮಾತಾಡ್ತಾ ಇದೀಯಾ? ಏನಾಯ್ತು ನಿಂಗೆ? ಅದೇಯಮ್ಮ, ಅದನ್ನು ನಾನು ಹೇಳ್ತೀನಿ. ಅದು ನೈನಾ, ಅಂದರೆ ಇದಕ್ಕೆಲ್ಲ ಕಾರಣ ನೀನಾ? ಅದೇಯಮ್ಮ, ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇದೆಲ್ಲ ಮಾಡಿದ್ದು ನಾನೇ. ನನ್ನಿಂದ ನಿಮಗಿಷ್ಟೆಲ್ಲ ನೋವಾಗಿದೆ. ಇನ್ಮೇಲೆ ನಾನು ಯಾವತ್ತೂ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ನಾನಿನ್ನು ಮನೆ ಬಿಟ್ಟು ಹೋಗ್ತೀನಿ. ನನ್ನನ್ನು ಕ್ಷಮಿಸ್ಬಿಡಿ. ಸಾಧ್ಯ ಆದ್ರೆ ನನ್ನನ್ನು, ನನ್ನ ಮಗಳನ್ನ ಇಬ್ಬರೂ ಕ್ಷಮಿಸ್ಬಿಡಿ. ಬರ್ತೀನಿ. ಮಮ್ಮಿ, ಇದರಲ್ಲಿ ಶಶಿರವ್ರದ್ದು ಏನೂ ತಪ್ಪಿಲ್ಲ ಮಮ್ಮಿ, ಎಲ್ಲ ತಪ್ಪು ನಂದೆ. ನನಗೆ ಇವಾಗ ನನ್ನ ಗಂಡ ಬೇಕು ಮಮ್ಮಿ. ನಾನು ಈಗಲೇ ಅವರನ್ನು ನೋಡಬೇಕು. ಅವರನ್ನು ಬಿಟ್ಟು ನನ್ನ ಕೈಯಲ್ಲಿ ಇರೋದಕ್ಕಾಗೋದಿಲ್ಲ ಮಮ್ಮಿ. ಮಮ್ಮಿ, ಇದರಲ್ಲಿ ನೇತ್ರಂದು ಏನೂ ತಪ್ಪಿಲ್ಲ ಮಮ್ಮಿ. ನೇತ್ರ ನನಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಮಾಡಿದ್ಲು ಮಮ್ಮಿ. ಆದರೆ ನಾವೇ ನೇತ್ರಗೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ವಿ. ನಾನು ನೇತ್ರನಿಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ನೇತ್ರ ನನಗೆ ಒಳ್ಳೇದಾಗಲಿ ಅಂತ ಎಷ್ಟೆಲ್ಲ ಮಾಡಿದ್ಲು ಮಮ್ಮಿ. ನಾನು ನೇತ್ರನಿಗೂ ಸಾರಿ ಕೇಳಬೇಕು ಮಮ್ಮಿ. ನೇತ್ರಕ್ಕೆ ಸಾರಿ ಕೇಳಿ ನಾನು ಈಗಲೇ ಶಶಿರವ್ರನ್ನ ನೋಡಬೇಕು ಮಮ್ಮಿ. ಪ್ಲೀಸ್ ಮಮ್ಮಿ, ನನ್ನನ್ನು ಶಶಿರ ಹತ್ರ ಕರ್ಕೊಂಡು ಹೋಗ್ರಿ ಮಮ್ಮಿ. ನೀನಷ್ಟೇ ಅಲ್ಲಮ್ಮ, ನಾವು ಎಲ್ಲರೂ ಸೇರಿ ಅಳಿಯಂದ್ರ ಹತ್ರ ಕ್ಷಮೆ ಕೇಳ್ತೀವಿ. ಹಾಗೆ ನೇತ್ರ ಹತ್ರನೂ ಕ್ಷಮೆ ಕೇಳ್ತೀವಿ. ನೇತ್ರನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಾವು. ನಮಗೆಲ್ಲ ಇಷ್ಟು ಚೆನ್ನಾಗಿ ಹೇಳಿದ್ಲು ನೇತ್ರ, ಆದರೆ ಅವ್ರದ್ದು ಒಂದು ಮಾತು ಕೂಡ ನಾವು ಕೇಳಿಲ್ಲ. ಹೋಗು ಸಾಗರ್, ನೇತ್ರನ ಕರ್ಕೊಂಡು ಬಾ. ಮಮ್ಮಿ, ಚಿನ್ನಿನೂ ಕರ್ಕೊಂಡು ನಾವು ಶಶಿರವ್ರ ಹತ್ರ ಹೋಗೋಣ ಬರ್ರಿ ಮಮ್ಮಿ. ನಾನು ಈಗಲೇ ಅವ್ರನ್ನ ನೋಡಬೇಕು. ಪ್ಲೀಸ್ ಹೋಗೋಣ ಬರ್ರಿ ಮಮ್ಮಿ ಈಗಲೇ. ಸರಿನಮ್ಮ, ನೀನಿಲ್ಲೇ ಇರು. ನಾ ಚಿನ್ನಿನ ಕರ್ಕೊಂಡು ಬರ್ತೀನಿ, ಹಾಗೆ ನೇತ್ರನೂ ಕರ್ಕೊಂಡು ಬರ್ತೀನಿ. ನೇತ್ರ ಹತ್ರ ಕ್ಷಮೆ ಕೇಳಿ ಶಶಿರ ಹತ್ರ ಹೋಗೋಣಂತೆ, ಸರಿನಾ? ಮಮ್ಮಿ, ನೀವು ಚಿನ್ನಿನ ಕರ್ಕೊಂಡು ಬರ್ರಿ, ನಾನು ನೇತ್ರನ ಕರ್ಕೊಂಡು ಬರ್ತೀನಿ. ಸರಿ. ಅಳಬೇಡಮ್ಮ ಮಗಳೇ, ಅಳಬೇಡ. ಅಳಿಯಂದ್ರ ಹತ್ರ ಎಲ್ಲರೂ ಕ್ಷಮೆ ಕೇಳಿ ನಿನ್ನನ್ನು ಅಳಿಯಂದ್ರನ್ನ ಹೇಗಾದರೂ ಮಾಡಿ ಒಂದು ಮಾಡ್ತೀವಮ್ಮ. ಅಳಬೇಡ ಮಗಳೇ, ಪ್ಲೀಸ್. ಡ್ಯಾಡಿ, ಅವರೆಷ್ಟು ಒಳ್ಳೆಯವರು ಗೊತ್ತಾ? ಅವರು ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ರು. ಆದರೆ ನಾನೇ ಅವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಡ್ಯಾಡಿ. ನಾನೇ ತಪ್ಪು ಮಾಡಿಬಿಟ್ಟೆ. ನೀನಷ್ಟೇ ಅಲ್ಲಮ್ಮ, ನಾವು ತಪ್ಪು ಮಾಡಿಬಿಟ್ವಿ. ಒಂದು ಕ್ಷಣ ನಯನ ಅವ್ರ ಬಗ್ಗೆ ಹೇಳಿದಾಗ ಒಂದು ಕ್ಷಣ ನಾವು ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವ್ರಿಗೆ ಎಷ್ಟೆಲ್ಲ ಅವಮಾನ ಮಾಡಿಬಿಟ್ವಿ. ನನಗೆ ಈಗ ಎಷ್ಟು ಬೇಜಾರಾಗ್ತಾಯಿದೆ. ನೀನೇನು ಬೇಜಾರಾಗಬೇಡ ಮಗಳೇ, ನಾನೆಲ್ಲ ಸರಿ ಮಾಡ್ತೀನಿ. ಅಳಿಯಂದ್ರೆ ಕಾಲು ಬಿದ್ದಾದರೂ ಪರವಾಗಿಲ್ಲ, ನಿನ್ನ ಜೀವನ ನಾನು ಸರಿ ಮಾಡ್ತೀವಮ್ಮ. ರೀ, ಚಿನ್ನಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ರೀ. ಇಡೀ ಮನೆ ಎಲ್ಲ ನೋಡಿದೆ, ಎಲ್ಲೂ ಇಲ್ಲ ಚಿನ್ನಿ. ಮಮ್ಮಿ, ಏನು ಹೇಳಾಕುಂತಿದ್ದೀನಿ ನೀನು? ಎಲ್ಲ ಕಡೆ ಸರಿಯಾಗಿ ನೋಡಿದೆಯಾ? ಹ್ಞೂ ಖುಷಿ, ಮನೆ ಎಲ್ಲ ನೋಡಿದೆ, ಆಳು ಕೂಡ ಎಲ್ಲರೂ ಮನೆ ನೋಡಿದ್ರು. ಆದರೆ ಚಿನ್ನಿ ಎಲ್ಲೂ ಮನೆಯಲ್ಲಿನೇ ಇಲ್ಲ. ಅಕ್ಕ, ನೇತ್ರಾನು ಮನೆಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ಏನು ಹೇಳಾಕುಂತಿ ಸಾಗರ್ ನೀನು? ನೇತ್ರಾಗೇನಾದರೂ ಜೋರಾಗಿ ಹೊಡೆಯೋದು ಬೈಯೋದು ಏನಾದರೂ ಮಾಡಿದ್ಯಾ ನೀನು? ಹ್ಞೂ ಅಕ್ಕ, ಆವಾಗಲೇ ನೇತ್ರ ಮೇಲೆ ಕೈ ಮಾಡಿಬಿಟ್ಟೆ. ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಬೈದ್ಬಿಟ್ಟೆ ಅಕ್ಕ. ಅದಕ್ಕೆ ನೇತ್ರ ಏನಾದರೂ ಮನೆ ಬಿಟ್ಟು ಹೋದ್ಲೋ ಏನೋ, ಮನೆಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ನೇತ್ರ. ಅಯ್ಯೋ ದೇವ್ರೆ, ಇದೇನಿದು? ಎಲ್ಲ ಸರಿ ಆಯಿತು ಅನ್ನೋಷ್ಟಿಗೆ ಮತ್ತೇನಾದರೂ ಒಂದು ಎಡ್ವರ್ಟ್ ಮಾಡ್ಕೋತೀಯಲ್ಲ ಸಾಗರ ನೀನು. ಎದಕ್ಕೆ ಹೊಡೆಯಾಕೋದಿ ಆಕೆ ನೇತ್ರಾಗ? ಅಲ್ಲ ಸಾಗರ್, ನನ್ನ ಗಂಡನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ದುಡುಕ್ಬಿಟ್ಟೆ, ನಿನ್ನ ಹೆಂಡತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀನು ದುಡುಕ್ಬಿಟ್ಯಾ? ಪಾಪ, ನನಗೆ ಒಳ್ಳೇದಾಗಲಿ, ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ಲು ಆ ನೇತ್ರ. ಆದರೆ ಇವತ್ತು ನೀನು ಅವಳಿಗೆ ಹೊಡೆದು ಮನೆಯಿಂದ ಹೊರಗಡೆ ಹೋಗುವಾಗ ಮಾಡಿದ್ಯಾ. ಛೇ,
ಇವಾಗ ಎಲ್ಲಂತ ಹುಡುಕೋದು ಅವ್ರಿಬ್ರು. ಹೌದು ಅಕ್ಕ, ನಾನು ದುಡುಕ್ಬಿಟ್ಟೆ. ನೇತ್ರ ಮೇಲೆ ಕೈ ಮಾಡಬಾರ್ದಿತ್ತು. ನೇತ್ರ ಎಲ್ಲ ಸಮಾಧಾನದಿಂದ ಹೇಳ್ತಾ ಇದ್ಲು, ಆದರೆ ನಾನೇ ದುಡುಕ್ಬಿಟ್ಟೆ.